ಚಿಕ್ಕ ಹುಡುಗ ಅಂತಲ್ಲ, ಆಡ್ ಬೆಳೆದಿರೋ ಊರು ಬಿಟ್ಟು ಬಂದು ಬೆಂಗಳೂರಲ್ಲಿ ಜೀವನ ಕಟ್ಕೋತಿರ್ತೀವಲ್ಲ, ನಾವು ಹಣ್ಣು ಮುದುಕರಾಗೋವರೆಗೂ ಅಷ್ಟೇ ನಮ್ಮ ಊರಿನ ಬಸ್ ನೋಡಿದಾಗ ಅಥವಾ RTO ರಿಜಿಸ್ಟರ್ ನಂಬರ್ ನೋಡಿದಾಗ ನಮ್ಮ ಮನಸ್ಸು ಒಂದು ಕ್ಷಣ ಊರಿಗೆ ಹೋಗಿ ಬಂದ್ಬಿಡುತ್ತೆ ಮೇಡಮ್. ಅಲ್ಲಿ ಆಡ್ತಾ ಇದ್ದಿದ್ದು, ಅಲ್ಲಿ ಬೆಳೆದಿದ್ದು, ಅಲ್ಲಿನ ಸ್ನೇಹಿತರು ಎಲ್ಲರೂ ಒಂದು ಕ್ಷಣಕ್ಕೆ ನೆನಪಾಗ್ಬಿಡ್ತಾರೆ ನಮಗೆ. ಇದೆಲ್ಲ ಬೆಂಗಳೂರಲ್ಲಿ ಹುಟ್ಟು ಬೆಳೆದಿರೋ ನಿಮ್ಗೆ ಗೊತ್ತಾಗಲ್ಲ ಬಿಡಿ. ನಿಜ ಸುಬ್ಬು, ಯಾವ ನೆನ್ಪುಗಳು ಇಲ್ದೇ ಇರೋ ನನಗೆ ಸಾಲಿಗ್ರಾಮಕ್ಕೆ ಹೋಗ್ತಿದ್ದೀವಿ ಅನ್ನೋದೇ ಖುಷಿ ಕೊಡ್ತಿದೆ. ಅಂಥದ್ರಲ್ಲಿ ಊರ್ ನೆನ್ಪೆಲ್ಲ ಇರೋ ನಿನಗೆ ಖುಷಿ ಆಗೇ ಆಗುತ್ತೆ. ಸುಬ್ಬು, ಆದ್ರೂ ನೀವೆಲ್ಲ ಭಾವನೆಗಳನ್ನ, ಪ್ರೀತಿನ ಬರೀ ಮನುಷ್ಯನ ಮೇಲೆ ಅಷ್ಟೇ ಅಲ್ಲ, ಊರ್ಗಳ ಮೇಲೆ, ವಸ್ತುಗಳ ಮೇಲೆ, ಊಟ ತಿಂಡಿಗಳ ಮೇಲೆ ಎಲ್ಲ ಇಟ್ಕೊಂಡಿರ್ತೀರಲ್ಲ, ಅದೇಗ್ ಸಾಧ್ಯ? ಅದು ತುಂಬಾ ಸಿಂಪಲ್ ಮೇಡಮ್. ನಾವೆಷ್ಟೇ ದುಡಿದ್ರು, ಎಷ್ಟೇ ದೊಡ್ಡವರಾದ್ರೂ, ನೀವಾಗ್ಲೇ ಹೇಳಿದ್ರ ಚಿಕ್ಕವಂತರ ಆಡ್ತಿದ್ಯಾ ಅಂತ, ಅದು ಚಿಕ್ಕವರಾಗಿದ್ಬಿಟ್ರೆ ಎಲ್ಲ ಸಾಧ್ಯ. ನಿಮ್ ದೊಡ್ಡ ಮನೆಯಲ್ಲಿ ಶವರಲ್ಲಿ ನೀರ್ ಬರುತ್ತೆ, ಆದ್ರೆ ಇಲ್ಲಿ ನೋಡಿ ಈ ಮಳೆಯಲ್ಲಿ ನೆನೆಯುವಾಗ ಸಿಗ್ತಾ ಇದೆಯಲ್ಲ ಸಂತೋಷ, ಅದು ಸಿಗೋದೇ ಇಲ್ಲ. ದೊಡ್ಡ ಮನೆ ಎಸಿ ತಂಪಾಗಿ ಹಿಡಿತಾ ಇಲ್ಲ ಅಂತಲ್ಲ, ಆದ್ರೆ ಊರಿನ ಬೆಟ್ಟದ ಮೇಲೆ ಮಂಜಿನ ಹನಿ ಬೀಳುತ್ತಲ್ಲ, ಅಷ್ಟು ತಂಪು ಅನ್ಸಲ್ಲ. ನಿಮ್ ದೊಡ್ಡ ಮನೆಯಲ್ಲಿ ಬಣ್ಣದ ಲೈಟಿಂಗ್ ಇರುತ್ತೆ, ನೋಡಕ್ ಚೆನ್ನಾಗಿರುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ಕಾಮನ್ ಬಿಲ್ ನೋಡಿದಾಗ ಒಂದು ಸಂತೋಷ ಸಿಗುತ್ತಲ್ಲ ಮೇಡಮ್, ಅದ್ರಲ್ಲಿ ಸಿಗಲ್ಲ. ಇಷ್ಟೇ ನಿಮ್ ದೊಡ್ಡ ಮನೆಯವ್ರಿಗೂ ನಮಗೂ ಇರೋ ವ್ಯತ್ಯಾಸ. ನೀನ್ ಹೇಳ್ತಿರೋದು ನಿಜ ಸುಬ್ಬು, ಈ ಖುಷಿ ನನ್ಗೂ ಸಿಗ್ಬೇಕಾಗಿತ್ತು. ನಾನು ನಿನ್ ತರ ಒಂದು ಬಾಡಿಗೆ ಮನೆಯಲ್ಲೋ ಅಥವಾ ಒಟ್ಟಾರದಲ್ಲೋ ಅಥವಾ ಒಂದ್ ಹಳ್ಳಿಯಲ್ಲೋ ಬೆಳೆದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ. ನೀನ್ ಅನುಭವಿಸ್ತಿರೋ ಪ್ರೀತಿ ನನ್ಗೂ ಸಿಕ್ತಿತ್ತು. ಈಗ್ಲೂ ಏನಿಲ್ಲ ಮೇಡಮ್, ನಿಮ್ಗೆ ಯಜಮಾನ್ರ ಪ್ರೀತಿ ಬಿಟ್ರೆ ಮನೆಯವ್ರ ಪ್ರೀತಿ ಎಲ್ಲ ಬೆಟ್ಟದಷ್ಟು ಸಿಗ್ತಾ ಇದೆ. ಇನ್ನೊಂದ್ ಸ್ವಲ್ಪ ದಿನ ನೋಡ್ತಾ ಇರಿ, ಯಜಮಾನ್ರು ನಿಮ್ಗೆ ಅಷ್ಟೇ ಪ್ರೀತಿ ಕೊಡ್ತಾರೆ. ನೀವೇನು ಯೋಚನೆ ಮಾಡ್ಬೇಡಿ, ಬೇಗ ಬೇಗ ತಿನ್ನಿ ಮೇಡಮ್. ಇವತ್ತಿನ ಪಾರ್ಟಿ ಮುಗಿಸ್ತು, ಬನ್ನಿ ಹೊರಡೋಣ. ಪಾರ್ಟಿ ಬಜೆಟ್ ಮುಗಿಸ್ಬಿಟ್ಟಿಯಲ್ಲ, ಇದೇ ಕೊನೆ ಅಲ್ಲ. ನಿನ್ ಮದ್ವೆ ಟೈಮಲ್ಲಿ ಇದಕ್ಕಿಂತ ದೊಡ್ಡ ಪಾರ್ಟಿ ಕೊಡಿಸ್ಬೇಕು. ಇದೇನ್ ಮೇಡಮ್ ಇದಕ್ಕಿದಾಗ ಮದ್ವೆ ಅಂತ ಇದ್ದೀರಾ? ಒಂದ್ ಪಾರ್ಟಿಗೋಸ್ಕರ ನನ್ನ ಮದ್ವೆ ಅನ್ನೋ ಸಂಕಟ ಸಿಗಾಕ್ಸ್ಬೇಕು ಅನ್ಕೊಂಡಿದ್ದೀರಾ ನೀವು? ಹಾಗಾದ್ರೆ ನಿನ್ ಮದ್ವೆ ಟೈಮಲ್ಲೂ ನನ್ ಪಾರ್ಟಿ ಕೊಡ್ಸಲ್ವಾ? ಅವಾಗ ಮದ್ವೆ ಊಟನ ಹಾಕ್ಸ್ತೀನಿ ಬಿಡಿ ಮೇಡಮ್. ಇದು ಜಾಣ್ತನದಲ್ಲಿ ಜಾರ್ಕೊಂಡ್ಬಿಟ್ಟಿಯಲ್ಲ. ಚೌಬಲ್ ದುಡ್ಡಿಲ್ಲ ಅಂದ್ರೆ ಜಾಣ್ತನ ಜಾರ್ಕೊಳ್ಳೇಬೇಕು. ಕೊಡಿ ಇವಾಗ, ಹಿಡ್ಕೊಂಡು ಹೇಳ್ತೀನಿ ಇದನ್ನ. ಬರ್ತೀನಿ. ಸುಬ್ರಹ್ಮಣ್ಯ, ಏನು ಸುಬ್ರಹ್ಮಣ್ಯ, ಶ್ರಾವಣಿ ಅಮ್ಮ ಮನೆಗೆ ಬಂದಾಗೆಲ್ಲ ಏನಾದ್ರೂ ಒಂದು ಒಳ್ಳೇದಾಗ್ತಾ ಇರುತ್ತೆ, ಆದ್ರೆ ನಾವು ಕಾಫಿ ಟೀ ಅಂತ ಕೊಟ್ಟು ಕಳಿಸ್ತಾ ಇರ್ತೀವಿ. ಇವತ್ತು ಹೆಂಗಿದ್ರು ಊಟ ಟೈಮ್ ಆಗಿದೆ, ಸ್ಪೆಷಲ್ ಆಗಿ ಸಿಹಿ ಏನಾರ ಮಾಡಿದ್ರೆ ಹೇಗಿರುತ್ತೆ? ಅದು ಕರೆಕ್ಟ್ ಮೇಡಮ್, ಇದು ಹೋಳಿಗೆ ಮಾಡ್ಬಿಡು, ಅವ್ರಿಗೆ ತುಂಬಾ ಇಷ್ಟ. ಹೌದಾ? ಸರಿ, ಹಂಗಾದ್ರೆ ಬೆಲ್ಲ, ಬೇಳೆ, ತೆಂಗಿನಕಾಯಿ ತಗೊಂಡ್ಬಂದ್ಬಿಡು. ಸರಿ ಆಯ್ತು. ತೆಂಗಿನಕಾಯಿ ಸ್ವಲ್ಪ ಬಲ್ತಿರೋದ್ ನೋಡಿ ತಗೊಂಬ. ಆಯ್ತು ಮೇಡಮ್, ಎಲ್ಲ ಬಿಡ್ರಿ. ಅದು ಏನಿಲ್ಲ, ಸ್ವಲ್ಪ ಅಂಕಲ್ ಹತ್ರ ಹಾಗೆ ಮಾತಾಡೋಣ ಅಂತ. ಹೌದಾ? ಸರಿ, ಮಾತಾಡ್ತಾರೆ. ನಾನು ಅಂಗಡಿಗೆ ಹೋಗ್ಬಿಡ್ತೀನಿ. ಇವತ್ತು ನೀವು ನಮ್ಮನೇಲೆ ಊಟ ಮಾಡ್ಬೇಕು. ಅಯ್ಯೋ, ಊಟ ಬೇಡ ಸುಬ್ಬು, ನನ್ಗೆ ಹಸಿವೆ ಆಗ್ತಿಲ್ಲ. ಹೋಳಿಗೆ ಅಮ್ಮ ಮೂಗು ಬರ್ತಿದ್ದಂಗೆ ಹಸುವಾಗುತ್ತೆ ಬಿಡಿ. ಇವತ್ತು ಅಮ್ಮ ಸ್ಪೆಷಲ್ ಊಟ ಮಾಡ್ತೀರ ಮೇಡಮ್. ಹೋಳಿಗೆ ಊಟದ? ಹಾಗಾದ್ರೆ ಶ್ರಾವಣಿ ಅಮ್ಮವ್ರ ಹೆಸರು ಹೇಳಿ ಈ 2 ಹೋಳಿಗೆ ಜಾಸ್ತಿ ತಿನ್ಬಿಡ್ತೀನಿ. ಅದು ನೀನು ಅಮ್ಮನ್ನೇ ಕೇಳಬೇಕು ಮೇಡಮ್. ನೀವು ಊಟ ಮಾಡ್ಕೊಂಡೆ ಹೋಗ್ಬೇಕು. ಸರಿ ಸುಬ್ಬು, ಆಯ್ತು, ಊಟ ಮಾಡ್ಕೊಂಡೇ ಹೋಗ್ತೀನಿ. ದೇವಸ್ಥಾನದ ಪ್ರಸಾದ, ಈ ಮನೆ ಊಟ, ಎರಡನ್ನೂ ಬೇಡ ಅನ್ನಕ್ ಮನ್ಸು ಬರಲ್ಲ, ಅಷ್ಟು ರುಚಿಯಾಗಿರುತ್ತೆ. ಪ್ರಸಾದದಲ್ಲಿ ಭಕ್ತಿ, ಈ ಮನೆ ಊಟದಲ್ಲಿ ಪ್ರೀತಿ. ಬಿಡಕ್ಕಾಗತ್ತಾ? ಮಾಡ್ಕೊಂಡೇ ಹೋಗ್ತೀನಿ. ಸರಿ ಮೇಡಮ್, ನೀವು ಮಾತಾಡ್ತಾರೆ, ನಾನು ಬರ್ತೀನಿ. ಬನ್ನಿ. ನಡೀರಮ್ಮ. ಹೇಳಿ ಶ್ರಾವಣಿಮ್ಮ, ಏನು ಮಾತಾಡಬೇಕು ಅಂತಂದ್ರಿ? ಅಂಕಲ್, ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಿಮ್ಮ ಹತ್ರ ಒಂದು ವಿಷಯ ಕೇಳ್ಬೋದಾ? ಅಯ್ಯೋ, ಅದಕ್ಕೇನಂತೆ, ಹೇಳಿ ಶ್ರಾವಣಿಮ್ಮ. ಅದು ನಿಮ್ಮ ಮನೇಲಿ ಏನಾದರೂ ಪ್ರಾಬ್ಲಮ್ ನಡೀತಿದ್ಯಾ ಅಂಕಲ್? ಪ್ರಾಬ್ಲಮ್ಮು ಅಂಥದ್ದೇನಿಲ್ಲಮ್ಮ. ಕಾಂತ ಮತ್ತೆ ಬಂದಾಗಿಂದ ಮನೆ ರಣರಂಗ ಆಗೋಗಿದೆ. ಇಲ್ಲ ಅಂಕಲ್, ನೀವಿಲ್ಲ ಅಂತ ಹೇಳೋದ್ರಲ್ಲೇ ನನಗೆ ಏನೋ ಪ್ರಾಬ್ಲಮ್ ಇದೆ ಅಂತ ಅನ್ನಿಸ್ತಾ ಇದೆ. ಅಂಕಲ್, ಆ ಥರ ಏನಾದರೂ ಪ್ರಾಬ್ಲಮ್ ಇದ್ರೆ ದಯವಿಟ್ಟು ನನಗೆ ಹೇಳಿ. ನಾನು ನಿಮ್ಮ ಮನೇಲಿ ಒಬ್ಳು ಅಂತ ತಿಳ್ಕೊಳ್ಳಿ, ನನ್ನನ್ನು ನಿಮ್ಮ ಮಗಳು ಅಂತ ಅನ್ಕೊಳ್ಳಿ. ಏನಂತ ಹೇಳಮ್ಮ, ಪಾಪ ನಮ್ಮ ಸುಬ್ಬು ಹೋಗಿತ್ತರ ಕಷ್ಟಪಟ್ಟು ಈ ಮನೆಗೋಸ್ಕರ ದುಡಿತಾ ಇದ್ದಾನೆ. ಈ ಮನೆಯಲ್ಲಿ
ಮದುವೆ ಆಗಬೇಕಾಗಿರೋ ಮಗಳಿದ್ದಾಳೆ. ಮದುವೆ ಆಗಿರೋ ಮಗಳು ಗಂಡನ ಮನೇಲಿ ಇರಬೇಕಾದವಳು ಅವಳು ಗಂಡನ ಜೊತೆ ಇಲ್ಲೇ ಬಂದು ಉಳ್ಕೊಂಡಿದ್ದಾಳೆ. ಹೆತ್ತು ಮಗಳು ಬಾರಣ ಅಂತ ನಾವು ಚೆನ್ನಾಗೇ ನೋಡ್ಕೊತಾ ಇದ್ದೀವಿ. ಈಗ ಅದು ಸಾಲದು ಅಂತ ಅವ್ರ ಅಮ್ಮನೂ ಈ ಮನೆ ಬಂದು ಸೇರ್ಕೊಂಡಿದ್ದಾಳೆ. ತಿನ್ನೋದ್ರಲ್ಲಿ ಒಂದು ತುತ್ತು ಹಂಚ್ಕೊಂಡು ತಿನ್ನೋಣ ಅಂತ ಸುಮ್ಮನೆ ಆದರೆ ಆ ಮಹಾತಾಯಿದು ಕಿತ್ಕೊಂಡು ತಿನ್ನೋ ಬುದ್ಧಿ, ಕಿರ್ಚಾಡೋ ಗಂಟ್ಲು, ದುಡ್ದಿದ್ದಲ್ಲ ಅದು ಇದು ಅಂತ ಕಾರಣ ಹೇಳಿ ಕಿತ್ಕೊಂಡು ತಿನ್ನಕ್ಕೇ ನೋಡ್ತಿರ್ತಾಳೆ. ಈ ವಿಷಯನ ಹೇಳಕ್ಕೂ ಆಗದೆ ಮಾತಾಡೋಕ್ಕೂ ಆಗದೆ ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನಮ್ಮ. ಇದಾ ವಿಷಯ. ಈಗ ನನಗೆ ಆಕ್ಚುಲಿ ಈ ಮನೇಲಿ ಏನ್ ಪ್ರಾಬ್ಲಮ್ ಅಂತ ಗೊತ್ತಾಗ್ತಿದೆ. ಈ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ನ ನಾನೇ ಕೊಡ್ತೀನಿ. ಅಯ್ಯೋ ಪರವಾಗಿಲ್ಲಮ್ಮ, ನಿನಗೆ ಯಾಕಮ್ಮ ಈ ತಲೆ ಬಿಸಿ ಅಲ್ಲ? ಅಂಕಲ್, ತಲೆ ಬಿಸಿ ಏನೂ ಇಲ್ಲ. ಬಿಸಿ ಮುಟ್ಟಿಸ್ಬೇಕಾಗಿರೋರಿಗೆ ಬಿಸಿ ಮುಟ್ಸಿದ್ರೆ ಮನೇಲಿ ಎಲ್ಲರೂ ಕೂಲ್ ಆಗಿರ್ಬೋದು. ಹಾಗಲ್ಲಮ್ಮ, ಆ ಕಾಂತಮ್ಮ ಘಾಟಿ ಹೊರಟು ಮಾತಿನಲ್ಲಿ ಬೆಂಕಿ ಕಾರ್ತಾಳೆ. ಅಂಕಲ್, ಈ ಬೆಂಕಿನ ಹೇಗೆ ಆರಿಸೋದು ಅಂತ ನನಗೆ ಗೊತ್ತು. ನೀವೆಲ್ಲ ಇರಿ, ನಾನು ಬಂದೆ. ಶ್ರಾವಣಿಯಮ್ಮ, ಒಂದ್ ನಿಮಿಷ ಅಂಕಲ್. ಮಿಸ್ಟರ್ ಸುಂದ್ರ, ಸುಂದ್ರ ಅವರೇ, ಬರ್ತೀರಾ ಒಂದ್ ಸ್ವಲ್ಪ? ಹೇಳಿ ಮೇಡಮ್, ಏನಾಗ್ಬೇಕಿತ್ತು ನನ್ನಿಂದ? ನಿಮ್ಮಿಂದ ಆಗ್ಬೇಕಾಗಿರೋದು ತುಂಬಾನೇ ಇದೆ, ಆದ್ರೆ ಸದ್ಯಕ್ಕೆ ನಿಮ್ಮ ಅಮ್ಮನ ಕರ್ಕೊಂಬನ್ನಿ. ಓ, ಈ ಸಲ ಕೃಷ್ಣೋಪದೇಶ ನಮ್ಮಮ್ಮಂಗೋ. ಅಬ್ಬಾ, ಸದ್ಯ ನಾನು ಬಚಾವು. ಬಂದೇ ಇರಿ ಮೇಡಮ್.